ಸಮಾನ ಯುದ್ಧ ಅಂತೂ ನಡೀತಾ ಇದೆ. ಕಾಂಗ್ರೆಸ್ನ ಒಳಗೆ ಸಮಬಲದ ಪೈಪೋಟಿ ಇದೆ. ಸೊ ಲಾಬಿ ಯಾವ್ಯಾವ ರೀತಿ ಯಾರ್ಯಾರು ಮಾಡ್ತಿದ್ದಾರೆ, ಯಾರ ಮನಸ್ಸಲ್ಲಿ ಏನಿದೆ ಅನ್ನೋದರ ಡೀಟೇಲ್ಸ್ ಅನ್ನು ನಾವು ಕೊಟ್ವಿ. ಮುಂದೆ ನಾಯಕತ್ವ ಬದಲಾವಣೆಯ ಕೂಗಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ಪೈಪೋಟಿ, ಈ ಬೆನ್ನಲ್ಲೇ ಬಸವರಾಜ ರಾಯರೆಡ್ಡಿ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಅವರಿಂದ ಈಗಾಗಲೇ ಖರ್ಗೆ ಭೇಟಿ ಆಗಿದೆ. ಆ ಫೋಟೋವನ್ನು ಕೂಡ ನಾವು ಗಮನಿಸಿದ್ವಿ. ಇವತ್ತು ಬಸವರಾಜ ರಾಯರೆಡ್ಡಿ ಕೂಡ ಮಲ್ಲಿಕಾರ್ಜುನ್ ಖರ್ಗೆರನ್ನ ಭೇಟಿ ಆಗ್ತಾರೆ. ಸೀನಿಯರ್ ಮೋಸ್ಟ್ ಲೀಡರ್ ಬೆಂಗಳೂರಿನಲ್ಲಿ ಸಭೆಯ ಬೆನ್ನಲ್ಲೇ ದೆಹಲಿಗೆ ಇವರೂ ದೌಡಾಯಿಸಿದ್ದಾರೆ. ಸಿಎಂ ಬೆನ್ನಿಗೆ ಆಪ್ತೇಷ್ಟರು ನಿಲ್ತಾ ಇದ್ದಾರೆ. ಯಾಕಂದ್ರೆ ಒಂದು ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇದ್ದಂತಹ ಶಬ್ದ ಏನಂದ್ರೆ, ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಅದು ಶಾಸಕರ ಬಲ, ಅದು ಕುಸಿತಾ ಇದೆ, ಕ್ಷೀಣಿಸ್ತಾ ಇದೆ. ಇನ್ಫ್ಯಾಕ್ಟ್ ಸಿಎಂ ಫಸ್ಟ್ ಸರ್ಕಲ್ನಲ್ಲಿದ್ದವರು ನ್ಯೂಟ್ರಲ್ ಆಗಿಬಿಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಅವೆಲ್ಲ ಗಾಸಿಪ್ಗಳಿಗೆ ಫುಲ್ ಸ್ಟಾಪ್ ಹಾಕೋ ಕೆಲಸವನ್ನ ಆಪ್ತ ಸಚಿವರ ದೆಹಲಿ ಮೂಲಕ ಮಾಡಿದ್ದಾರೆ ಅಂತ ನಾವು ಅನಲೈಸ್ ಮಾಡಬಹುದು. ಹೈಕಮಾಂಡ್ ಶೀಘ್ರವೇ ಗೊಂದಲವನ್ನು ಬಗೆಹರಿಸಬೇಕು ಅಂತ ಇವರು ಕೇಳ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸತೀಶ್ ಜಾರಕಿಹೊಳಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ನಾಯಕತ್ವ ಬದಲಾವಣೆಯಿಂದ ಪಕ್ಷಕ್ಕೆ ವಿಪರೀತವಾಗಿ ಮುಜುಗರ ಆಗ್ತಾ ಇದೆ, ಕಾರ್ಯಕರ್ತರಲ್ಲಿ ಗೊಂದಲ ಇದೆ, ಪಕ್ಷದ ಒಳಗೆ ಯಾರು ಹೇಳಿದ್ ಕೇಳಬೇಕು ಅಂತ ಒಂದು ಗೊಂದಲ ಕೂಡ ಇದೆ. ಇನ್ನಷ್ಟು ವಿಳಂಬ ಆದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಸಂಪುಟ ವಿಸ್ತರಣೆ ಸೂಕ್ತ ಸಮಯದಲ್ಲಿ ಮಾಡಬಹುದು. ಶೀಘ್ರದಲ್ಲೇ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರಲಿದೆ ಅನ್ನೋ ವಿಚಾರವನ್ನ ಕೂಡ ಹೇಳಿದ್ರು ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು. ಹೈಕಮಾಂಡ್ ಅವ್ರು ಮಾಡಬೇಕು. ಈಗಲೇ ಸಾಕಷ್ಟು ಸಾರಿ ಹೇಳಿದ್ದೀವಿ, ಹೈಕಮಾಂಡು ಅದನ್ನು ಅಂತಿಮವಾಗಿ ಅವ್ರ ನಿರ್ಧಾರ ಮಾಡಬೇಕು. ಯಾವ ರೀತಿ ಇದನ್ನು ಸದ್ಯದ ಪರಿಸ್ಥಿತಿಯನ್ನು ಪರಿಹಾರ ಮಾಡಬೇಕು, ರಾಜ್ಯದಲ್ಲಿ ನಡೀತಿರುವಂಥದ್ದು ಅವ್ರಿಗೆ ಬಿಟ್ಟಂಥ ವಿಚಾರ ಅದು. ಸೊ ಅದನ್ನೇ ನಾವು ಹೇಳಿದ್ವಿ, ಇಂದು ಕೂಡ ಹೇಳಿದ್ದೀವಿ, ಬೇಗ ಇದು ಇತ್ಯರ್ಥಿ ಆಗಬೇಕು, ಗೊಂದಲ ಒಂದು ಸಾರಿ ನಿಲ್ಬೇಕಂತ ಹೇಳಿದ್ದೀವಿ. ಅದನ್ನೇ ಕೂಡ ಇವತ್ತು ಮತ್ತೆ ಅದನ್ನೇ ಹೇಳುವಂಥ ಪ್ರಯತ್ನ ಮಾಡಿದ್ದೀವಿ. ಡೀಟೇಲ್ಸ್ ಕೊಡ್ತಾರೆ ಶಬೀರ್ ನೇರ ಸಂಪರ್ಕದಲ್ಲಿ. ಶಬೀರ್, ಏಕಾಏಕಿ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವ ಅಷ್ಟೂ ಸಿಪಾಯಿಗಳು ಒಬ್ಬೊಬ್ಬರಾಗೆ ದೆಹಲಿಗೆ ಬರ್ತಾ ಇರೋದು ನೋಡ್ತಾ ಇದ್ರೆ ಒಂದು ಸಂದೇಶನ ಹೈಕಮಾಂಡ್ಗೂ ಕೊಡ್ತಾ ಇದ್ದಾರೆ ಇವರು, ಜೊತೆಗೆ ಇಲ್ಲಿರುವಂತಹ ರಾಜ್ಯದ ನಾಯಕರಿಗೂ ಕೊಡ್ತಾ ಇದ್ದಾರೆ. ಇಲ್ಲಿ ಸ್ಪೆಷಲಿ ಕರ್ನಾಟಕದಲ್ಲಿ ಏನು ಶಬ್ದ ಕೇಳಿ ಬರ್ತಾ ಇತ್ತು ಅಂದ್ರೆ, ಸಿದ್ದರಾಮಯ್ಯ ಅವರ ಶಾಸಕರ ಬಲ ಕ್ಷೀಣಿಸ್ತಾ ಹೋಗ್ತಾ ಇದೆ ನೋಡಿ, ಅವ್ರ ಸುತ್ತಮುತ್ತ ಇರೋರು ಯಾರೂ ಮಾತಾಡ್ತಿಲ್ಲ ಅಂತಿದ್ರು. ಈಗ ಅದಕ್ಕೂ ಕೂಡ ಕಲ್ಲು ಹೊಡೆದಂಗೆ ಆಗಿದೆ. ಎರಡನೇದು, ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಒತ್ತಡ ಇವರು ಹಾಕ್ತಾ ಇದ್ದಾರೆ. ಸೊ ಏನೇನು ಸದ್ಯಕ್ಕೆ ನಡೀತಾ ಇದೆ ದೆಹಲಿ ಅಂಗಳದಲ್ಲಿ ಅಂತ? ಮಮತಾ, ನೋಡಿ, 5 ರಾಜ್ಯಗಳ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳೇನು ನಡೀತಾ ಇತ್ತು, ಅದು ಮುಂದೂಡಿಕೆಯಾಗಿತ್ತು. ಈಗ 5 ರಾಜ್ಯಗಳ ಚುನಾವಣೆ ಅಂತ್ಯ ಆಗ್ತಾ ಇದ್ದಂತೆ ರಾಜ್ಯ ನಾಯಕರು ಮತ್ತೆ ದೆಹಲಿ ನಾಯಕರ ಮನೆಗಳ ಕದವನ್ನು ತಟ್ಟಲಿಕ್ಕೆ ಶುರು ಮಾಡಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಗೆ DCM DK ಶಿವಕುಮಾರ್ ಅವರು ಪದೇ ಪದೇ ದೆಹಲಿಗೆ ಬಂದು ವರಿಷ್ಠರನ್ನ ಭೇಟಿಯಾಗಿ ಅವ್ರ ಮೇಲೆ ಒತ್ತಡವನ್ನು ಹಾಕುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಬರ್ತಾರೆ ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಆದರೆ ಸಿದ್ದರಾಮಯ್ಯ ಅವರು ಸದ್ಯಕ್ಕೆ ದೆಹಲಿಗೆ ಬರುವಂಥ ಸಾಧ್ಯತೆಗಳು ಬಹಳ ವಿರಳ ಕಾಣಿಸ್ತಾ ಇರುವಂಥದ್ದು. ಆದರೆ ಅವರ ಬದಲಿಗೆ ಅವರ ಆಪ್ತ ಸಚಿವರು ಮತ್ತು ನಾಯಕರುಗಳು ಕೂಡ ಈಗ ದೆಹಲಿಗೆ ಬಂದು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ. ನಿನ್ನೆ ಸಚಿವರಾದಂತಹ ಮಹದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿ ಇಬ್ಬರೂ ಕೂಡ ಬಂದು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ಕೂಡ ನಡೆಸಿರುವಂಥದ್ದು. ಇನ್ನು ಬಸವರಾಜ ರಾಯರೆಡ್ಡಿ ಅವರು ಕೂಡ ದೆಹಲಿಯಲ್ಲಿದ್ದಾರೆ. ಇವತ್ತು ಅವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಬೇರೆ ಬೇರೆ ಪ್ರಮುಖ ನಾಯಕರನ್ನ ಭೇಟಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಮುಖ್ಯವಾಗಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ನಿರಂತರವಾಗಿ ಏರ್ಪಡ್ತಾ ಇರುವಂಥದ್ದು. ಹೀಗಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಯಾವುದಾದ್ರೂ ಒಂದು ನಿರ್ಧಾರವನ್ನು ಅಥವಾ ಹೈಕಮಾಂಡ್ನ ನಿಲುವೇನು ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಬೇಕು. ಒಂದು ವೇಳೆ ಇದೇ ರೀತಿಯಾಗಿ ಗೊಂದಲವನ್ನು ಮುಂದುವರಿಸಿಕೊಂಡು ಹೋದರೆ ಪಕ್ಷಕ್ಕೆ ತೀವ್ರತರದಾದಂತಹ ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳಿದೆ ಅನ್ನುವಂಥ ನಿಟ್ಟಿನಲ್ಲಿ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕರ್ನಾಟಕದವರೇ ಆಗಿರೋದ್ರಿಂದ ಕರ್ನಾಟಕದಲ್ಲಿ ನಡೀತಿರುವಂಥ ಬೆಳವಣಿಗೆಗಳೇನು ಅನ್ನುವಂಥದ್ದು ಅವ್ರಿಗೂ ಕೂಡ ಸಹಜವಾಗಿ ಗೊತ್ತಿರುತ್ತೆ. ಸೊ ಹೀಗಾಗಿ ಎರಡು ಕಡೆಗೂ ಕೂಡ ಒಂದಷ್ಟು ಸುದೀರ್ಘವಾದಂಥ ಚರ್ಚೆಗಳಾಗಿದ್ದಾವೆ. ಯಾವುದು ಪಾಸಿಟಿವ್, ಯಾವುದು ನೆಗೆಟಿವ್, ಯಾವ ನಿರ್ಧಾರಕ್ಕೆ ಬಂದರೆ ಏನಾಗ್ಬೋದು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಬೇಸಿಕ್ ಚರ್ಚೆಗಳು ಕೂಡ ಆಗಿದ್ದಾವೆ ಅನ್ನುವಂಥದ್ದು. ಮತ್ತು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ಮಾಡಿ ಸೂಕ್ತವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಮಮತಾ, ಧನ್ಯವಾದ ಶಬೀರ್ ತಮ್ಮ ಮಾಹಿತಿಗಾಗಿ.